ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಗಲಕೋಟೆಯಲ್ಲಿ ಮತ್ತಷ್ಟು ತೀವ್ರಗೊಂಡ ಕಬ್ಬಿನ ಜ್ವಾಲೆ. ಟನ್ ಕಬ್ಬಿಗೆ 3,500 ರೂಪಾಯಿ ದರಕ್ಕಾಗಿ ಮುಂದುವರೆದಂತ ಹೋರಾಟ. ಬಾಗಲಕೋಟೆಯ ಮುಧೋಳ ರೈತರಿಂದ ಈ ಹೋರಾಟ ನಡೀತಾ ಇದೆ. ಪ್ರತಿಭಟನಾಕಾರರಿಂದ ಮುಧೋಳ ಬೀಳಗಿ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಬುದ್ನಿ ಪಿಎಂ ಗ್ರಾಮದ ಬಳಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇವತ್ತು ಮುಧೋಳ ತಾಲೂಕಿನಾದ್ಯಂತ ರಸ್ತೆ ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಈಗಾಗಲೇ 3 ಸುತ್ತಿನ ಸಂಧಾನ ಸಭೆ ನಡೆದಿದೆ, ಬಟ್ ವರ್ಕೌಟ್ ಆಗಿಲ್ಲ. ರೈತರು ಬಿಲ್ಕುಲ್ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ತಹಶೀಲ್ದಾರ್ ಹಾಗೇನೆ ಅಲ್ಲಿನ SP ಇವರೆಲ್ಲರೂ ಕೂಡ, ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೂಡ ಕೂತು ಮಾತಾಡಿದ್ರು ಅದು ಬಗೆಹರಿತಾ ಇಲ್ಲ. 3,500 ರೂಪಾಯಿ ಅಂದರೆ 3,500 ರೂಪಾಯೇ ಬೇಕು ಅಂತ, 3,300 ಫೈನಲ್ ಮಾಡ್ತೀವಿ ಅಂತ ಅಂದರೆ ರೈತರು ಒಪ್ಕೊಳ್ತಾಗಿಲ್ಲ. ಕಾರ್ಖಾನೆಯವರು ಕೂಡ ನಾವು 3,500 ಕೊಡೋಕ್ಕಾಗಲ್ಲ, ಸರ್ಕಾರ ಏನು ನಿಗದಿ ಮಾಡಿದ್ಯೋ ಅಷ್ಟನ್ನು ಮಾತ್ರ, ಅದಕ್ಕಿಂತ ಜಾಸ್ತಿ ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಹೋರಾಟಕ್ಕೆ ಮಾತ್ರ ಬಿಡ್ತಾ ಇಲ್ಲ. ಹೋರಾಟಗಳು ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ವಾಹನ ಸವಾರರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಇವರನ್ನು ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಿನ್ನೆ ಮಧ್ಯರಾತ್ರಿವರೆಗೂ ಮಾತಾಡಿದ್ದಾರೆ. ಆದ್ರೂ ಕೂಡ ರೈತರು ಕೇಳೋದಕ್ಕೆ ರೆಡಿ ಇಲ್ಲ. ನಾವು ಏನು ಹೇಳ್ತಾ ಇದ್ದೀವೋ ಅದೇ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಇದೀಗ ಸಂಧಾನ 3 ಬಾರಿ ಆಗಿದೆ, ಬಟ್ ವಿಫಲ ಆಗಿದೆ. ರೈತರು ಈ ಕಡೆ ಪಟ್ಟು ಬಿಡ್ತಾ ಇಲ್ಲ, ಆ ಕಡೆ ಅಧಿಕಾರಿಗಳು ಮಾತಾಡಿದ್ರು ವರ್ಕೌಟ್ ಆಗ್ತಿಲ್ಲ. ಈಗ ವಾಟ್ ನೆಕ್ಸ್ಟ್ ಅಂತ ಆ ನೀತಿ ಖಂಡಿತ ಅಂದ್ರೆ 3,500 ರೂಪಾಯಿ ಬೆಲೆ ನಿಗದಿಗಾಗಿ ಬಹಳಷ್ಟು ಹೋರಾಟ ಕೂಡ ನೀಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮುಧೋಳದ ಎಲ್ಲಾ ಭಾಗದಲ್ಲಿ ಈಗಾಗಲೇ ರಾಜ್ಯ ಹೆದ್ದಾರಿಯಾಗಿರ್ಬೋದು, ಗ್ರಾಮೀಣ ಭಾಗದ ರಸ್ತೆಗಳನ್ನ ಕೂಡ ಈಗಾಗಲೇ ತಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ರೈತ ಸಂಘಟನೆ ಮುಖಂಡರು ಈಗಾಗಲೇ ಹೋರಾಟದ ಕರೆಯನ್ನ ಕೂಡ ನೀಡಿರುವಂತದ್ದು. ಹೀಗಾಗಿ ಬಾಗಲಕೋಟೆಯ ಜಿಲ್ಲೆಯ ಮುಧೋಳ ತಾಲೂಕಿನ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ರಾಯಚೂರು ಮತ್ತು ಬೆಳಗಾವಿಯ ಮುಖ್ಯ ಹೆದ್ದಾರಿಯನ್ನ ಬಂದ್ ಮಾಡಿರುವಂತದ್ದು. ಈಗಾಗಲೇ 2 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ದೂರದವರೆಗೆ ಸಾಕಷ್ಟು ಹೆದ್ದಾರಿಗಳನ್ನ ಬಂದ್ ಮಾಡಿರುವಂತದ್ದು. ಹೀಗಾಗಿ ಎಲ್ಲಾ ರಸ್ತೆ ಮೇಲೆ ಓಡಾಡ್ಲಿರ್ತಕ್ಕಂತ ವಾಹನಗಳ ಏನಿದ್ದಾವೆ, ವಾಹನಗಳ ಏನು ಸರತಿ ಸಾಲಿನಲ್ಲಿ ಕೂಡ ನಿಂತಿರುವಂತದ್ದು. ಪ್ರಮುಖವಾಗಿ 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡ್ಲೇಬೇಕು. ಇವತ್ತು 5 ಗಂಟೆ ಒಳಗಾಗಿ ಏನಾದ್ರೂ ನೀವು ನಮಗೆ ಸ್ಪಂದಿಸದೇ ಇದ್ರೆ ಮುಂದಿನ ನಿಲುವು ಬೇರೆ ಆಗಿರುತ್ತೆ. ಅಂದ್ರೆ ಪ್ರಮುಖವಾಗಿ ಎಲ್ಲೆಲ್ಲಿ ರಸ್ತೆಗಳಿರ್ತಾವೋ ಈಗ ಬಂದ್ ಮಾಡಿದ್ದೇವೆ. ಇನ್ನ ಮುಂದಿನ ಹೋರಾಟಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕಾರಣ ಆಗತ್ತೆ. ಹೀಗಾಗಿ 3,500 ಬೆಲೆ ನಿಗದಿ ಇದೆ, ನಮಗೆ ಒಪ್ಪಿಗೆ ಇಲ್ಲ ಅನ್ನುವಂತ ಮುನ್ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತಕ್ಕೆ ನೀಡಿರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಬಹಳಷ್ಟು ಕಬ್ಬಿನ ಬೆಲೆ